ಮಾಲ್ತಿ, ಯಾರಿಗೆ ಫೋನ್ ಮಾಡ್ತಿದ್ಯಾ? ಕರ್ಣಂಗೆ ಅತ್ತೆ. ಯಾಕೆ? ನಾವು ಬಂದಿದ್ದೀವಿ ಅಂತ ಹೇಳಕ್ಕೆ. ಬೇಡ ಬೇಡ ಬೇಡ, ಫೋನ್ ಮಾಡಬೇಡ. ನಾವೇ ಸ್ಟ್ರೈಟಾಗಿ ಹೋಗಿ ಅವನ್ನ ನೋಡೋಣ. ಅವ್ನ ಮುಕ್ತಲಾಗೋ ಸರ್ಪ್ರೈಸ್ನ ನಾನು ನೋಡಬೇಕು. ಅವನು ಇದೇನು ಬಂಗಾರಿ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ ಅಂತ ಕೇಳ್ತಾನೆ. ನೀನು ಹೇಗೆ ಕೆಲಸ ಮಾಡ್ತಾ ಇದೀಯಾ ಚೆಕ್ ಮಾಡಕ್ ಬಂದೆ ಅಂತ ಹೇಳ್ತೀನಿ. ನಿಮ್ ಲವ್ಲವ್ಕೆ ಚಿಕ್ಕ ಹುಡುಗಿರ್ಗೂ ಇಲ್ಲ ಬಿಡಿ. ನಾನು ಒಂಥರ ಚಿಕ್ಕ ಹುಡುಗಿನೇ ಬಾರೆ. ಏನಿದು? ಲಕ್ಷ್ಮೀಜಿ ಮತ್ತೆ ಮಾಲ್ತಿ ಅಮ್ಮ ಹಾಸ್ಪಿಟಲ್ ಕಡೆ ಬಂದಿದ್ದಾರೆ. ಅವ್ರಿಗೇನಾದ್ರೂ ಭುವನೇಶ್ವರಿ ಅವರು ಹಾಸ್ಪಿಟಲ್ನ ಟೇಕ್ ಓವರ್ ಮಾಡಿರೋ ವಿಚಾರ ಗೊತ್ತಾಗೋಗಿದ್ಯಾ? ಏನ್ ಮಾಡೋದು? ಹಾ, ಈ ವಿಚಾರನ ಮೊದಲು ಕರ್ಣ ಸರ್ಗೆ ಹೇಳ್ಬೇಕು. ಇದು ಬೇರೆ ಎಲ್ಲ ಅಪಾಯಿಂಟ್ಮೆಂಟ್ ನೋಡಿದ್ದೀರಲ್ವಾ? ನೋಡಿದ್ದೀನಿ ಸರ್. ಲೈಟ್ ಹೌಸ್ ಡ್ಯೂಟಿ ಡಾಕ್ಟರ್ಸ್ಗೆ ರೌಂಡ್ನ ಕಂಟಿನ್ಯೂ ಮಾಡಕ್ಕೆ ಹೇಳಿ. ನೀವು ಇಮಿಡಿಯೇಟ್ ಆಗಿ ಫ್ರಂಟ್ ಬ್ಲಾಕ್ ಹತ್ರ ಬನ್ನಿ. ಯಾಕೆ? ಅದು ಲಕ್ಷ್ಮೀ ಅಜ್ಜಿ ಮತ್ತೆ ಮಾಲ್ತಿ ಅಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಯಾರಿಗೇನಾಯ್ತಂತೆ? ಯಾರಿಗೂ ಏನೂ ಆಗಿಲ್ಲ, ಆದ್ರೆ ಅವ್ರು ಯಾಕೆ ಹಾಸ್ಪಿಟಲ್ಗೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಬರ್ಲಿ ಬಿಡಿ, ನೀವೇ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಜ್ಜಿ ಮತ್ತೆ ಅಮ್ಮಂಗೆ ಹಾಸ್ಪಿಟಲ್ ಟೇಕ್ ಓವರ್ ಆಗಿರೋ ವಿಚಾರ ಗೊತ್ತಾದ್ರೆ ಅವ್ರೇನಾದ್ರೂ ಹಾಸ್ಪಿಟಲ್ ಬೋರ್ಡು ಬದಲಾಗಿರೋದು ನೋಡ್ಬಿಟ್ರೆ ಏನ್ ಮಾಡೋದು? ಹೌದಲ್ವಾ, ನಾನು ಬಂದೇವ್ರಿ. ನೀವು ಅಪಾಯಿಂಟ್ಮೆಂಟ್ಸ್ ಎಲ್ಲ ನೋಡ್ಕೊಬಿಡಿ. ಆಯ್ತು ಸರ್. ಮಾಲ್ತಿ, ಈ ಹಾಸ್ಪಿಟಲ್ನ ನಮ್ಮ ಕಣ್ಣನ್ನು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಕಣೆ ಇಷ್ಟು ದೊಡ್ಡದಾಗಿ ಬೆಳೆದಿರೋದು. ಎಷ್ಟು ಚೆನ್ನಾಗಿಟ್ಕೊಂಡಿದ್ದಾನಲ್ವಾ ಆಸ್ಪತ್ರೆ. ಅಯ್ಯೋ, ನಾನೊಬ್ಳು ಮಾಲ್ತಿ, ನಾನು ಹಾಸ್ಪಿಟ್ಲಿಗೆ ಬಂದಾಗೆಲ್ಲ ಬೋರ್ಡು ಕೈಗೆ ಮುಟ್ಬಿಟ್ಟೆ ಒಳಗಡೆ ಹೋಗೋದು. ಇವತ್ತು ನಿನ್ನ ಹತ್ರ ಮಾತಾಡ್ತಾ ಮರ್ತೇ ಬಿಟ್ಟೆ ನೋಡು. ಒಂದು ನಿಮಿಷ ಕೈ ಮುಗಿದ್ಬಿಟ್ಟು ಬರ್ತೇನೆ, ಸರಿನಾ?